ಆನ್ಲೈನಲ್ಲಿ ಓವರ್ಲೋಡು ಸೆಟ್ಟಿಂಗ್ಸ್ ಹೆಂಗೆ ಸೆಟ್ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ಲು ಇದು ನಮ್ಮದು CT ರೇಷನ್ ಕನೆಕ್ಟೆಡ್ 400/1 ಇದೆ. ನಮಗೀಗ ತೋರಿಸ್ತಾ ಇರೋದು ಮೀಟ್ರಲ್ಲಿ 160 ಆಮ್ಸ್ ಬರುತ್ತೆ. ಈಗ 129/2. ಸೊ ಇವಾಗ ನಾವಲ್ಲಿ 65% ಸೆಟ್ ಮಾಡಿದ್ದೀವಿ. 65% ಅಂದರೆ 400 ಆಮ್ಸಿಗೆ 260 ಆಗುತ್ತೆ. ಈಗ ಇನ್ನೇನಿದು ಓವರ್ಲೋಡಲ್ಲಿ ಟ್ರಿಪ್ ಆಗೋ ಟೈಮಿಂಗ್ ಇದೆ. ಸೊ ಅದಕ್ಕೋಸ್ಕರ ರೆಗ್ಯುಲರ್ ಟ್ರಿಪ್ ಆಗ್ತಾ ಇತ್ತು. ಇದು ಅದನ್ನ ಚೇಂಜ್ ಮಾಡೋಕ್ಕೋಸ್ಕರ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದು ಹೆಂಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಜನರಲ್ ಸೆಟ್ಟಿಂಗ್ಸಲ್ಲಿ ಬಂದುಬಿಟ್ಟು ಮೆಜರ್ಮೆಂಟು, CB ಕ್ಲೋಸು, CB ಟ್ರಿಪ್ಪು, ರೀಕ್ಲೋಸಿಂಗು, ಸ್ಟೇಟಸ್, ಹೆಡ್ ಟೈಮು, ಇನ್ರಸ್ಟ್ ಬ್ಲಾಕಿಂಗ್, ಅಂಡರ್ ಕರೆಂಟು, I21, NPS ಓವರ್ ಕರೆಂಟು, ಕೋಲ್ಡ್ ಲೋಡು, ರೆಸಿಡಿಯಲ್ OC, ಗ್ರೌಂಡ್ OC, ಫೇಸ್ ಓವರ್ ಕೌಂಟ್. ಇದು ಬಂದಮೇಲೆ ಸೆಲೆಕ್ಟ್ ಮಾಡಬೇಕು. ಪಾಸ್ವರ್ಡ್ 0 ಸೆಟ್ ಮಾಡಿದ್ಮೇಲೆ IP ಎನೇಬಲ್ ಅಂತ ಕೊಡುತ್ತೆ, ಎಸ್ ಅಂತ ಕೊಡಬೇಕು. ಸೊ ಎಷ್ಟಿದೆ ಅಂತ 65% ಅಂತ ಇದೆ. ನಮಗೀಗ ಸ್ವಲ್ಪ ರೈಸ್ ಮಾಡ್ತಾಯಿದ್ದೀನಿ, ನಾನು 70% ಇಕ್ತಾಯಿದ್ದೀನಿ. ಸೊ 7% ಸೆಟ್ ಮಾಡಿದ್ರೆ ಟೈಮ್ ಸೆಟ್ಟಿಂಗ್ 0.05 ಸೆಕೆಂಡ್ಸು. ಇನ್ವರ್ಸ್ ಕರ್ವ್ ಸೆಲೆಕ್ಟ್ ಮಾಡ್ತೀವಿ, ಯಾವ ಕರ್ವ್ ಅಂತೇಳಿ, IDMT, IEC, S ಕರ್ವ್ ಅಂತೇಳಿ ಈ ಆಶಿದ ಡಾಟಾ ಶೀಟಲ್ಲಿ ಸಿಗುತ್ತೆ. ಅದು ನಿಮಗೆ ಡೀಟೇಲ್ಡಾಗಿ DT ಟೈಮ್ ಡಿಲೇ ಎಷ್ಟು ಬರುತ್ತೆ ಪ್ಲಸ್ TIP ಅಂತಂದು 1 ಸೆಕೆಂಡ್. ಇದು ರಿಸೆಟ್ ಟೈಮಿಂಗು 1 ಸೆಕೆಂಡಿಗೆ ಮಾಡುತ್ತೆ. ಅದನ್ನು ಹಾರ್ಮೋನಿಕ್ ಏನು ಮಾಡಲ್ಲ, ನಾವು ಸೆಟ್ ಮಾಡಲ್ಲ. IP2 ಏನು ಬೇಡ. ಸೊ ಈಗ ನೋಡಿರಿ, ಫಾರ್ ಸೇವ್, ರಿಸೆಟ್, ಫಾರ್ ಕ್ಯಾನ್ಸಲ್ ಅಂತ ಇದೆ. ಇದನ್ನೇ ಡಬಲ್ ಪ್ರೆಸ್ ಮಾಡಿದ್ರೆ ಸೇವ್ ಆಗುತ್ತೆ. ಇವಾಗ ಸೇವ್ ಮಾಡಿದೆ. ಸೊ ಫೇಸ್ಗೆ ಓವರ್ ಕರೆಂಟ್ ಸೇವ್ ಆಗಿದೆ. ಸೊ ನೀವು ಕ್ರಾಸ್ ಚೆಕ್ ಮಾಡಬೇಕು ಅಂದರೆ ಎಸ್ ಅಂತ ಕೊಟ್ಟ ಮೇಲೆ 70% ಇದೆ. ಸೊ ಇವಾಗ 70% ತೊಗೊಳುತ್ತಿದೆ. ಸೊ ಇವಾಗ ನಾನು ಇದನ್ನ 280 ಸೆಟ್ ಮಾಡಿದ್ದೀನಿ ಆಮ್ಸ್. ಈಗ ಇದುವರೆಗೂ 260 ಇತ್ತು, ಇವಾಗ 280ವರೆಗೂ ತಡೆಯುತ್ತೆ.